ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ಮಿನಿ ವ್ಲಾಗ್ ಆಗಿರ್ತೈತಿ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಬೆಳಗ್ಗೆ ದೌಡೆದ್ದು ಎಲ್ಲ ಮನೆ ಕೆಲಸನೂ ಮುಗಿಸ್ಕೊಂಡು ಸ್ನಾನ ಮಾಡಿ ಬಂದು ಪೂಜೆ ಮಾಡ್ಕೊಂಡು ಇವತ್ತು ತಿಂಡಿಗೆ ಅಂತ ಆಲೂಗಡ್ಡೆ ಪಲ್ಯ ಮತ್ತು ಪಡ್ಡು ಮಾಡಿದ್ದೆ. ಪಡ್ಡು ತಿಂದು ಚಹಾ ಕುಡಿದು ಹಂಗೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಈ ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಪಕ್ಕದೂರು ಅಂದ್ರೆ ಆಡೂರಾಗ ಶ್ರೀ ಮೈಲಾರಲಿಂಗೇಶ್ವರ ದೇವ್ರದ್ದು ತೇರು ಇತ್ತು. ಪ್ರತಿ ವರ್ಷ ಆಗಿ ಹುಣ್ಣಿಮೆ ದಿನ ರಾತ್ರಿ 12 ಗಂಟೆಗೆ ತೇರು ಗುಡ್ಡದಿಂದ ತೆಳಗಿಳಿತೈತ್ರಿ. 2ನೇ ದಿನ ತೇರು ಊರಾಗಿರ್ತೈತ್ರಿ. ಮತ್ತು 3ನೇ ದಿನ ಸಾಯಂಕಾಲ 4 ಗಂಟೆ ನಂತರ ತೇರು ಗುಡ್ಡಕ್ಕೆ ಹತ್ತತ್ರಿ. ನಾವು ಅದನ್ನು ನೋಡಕ್ಕೆ ಹೋಗಿದ್ದೀವ್ರಿ. ಆ ವೈಬ್ನ ಹೆಂಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗವಲ್ದ್ರಿ. ಆ ತೇರು ನೋಡಕ್ಕೆ ಸಾವಿರಾರು ಜನ ಸಮೂಹನ ಸೇರಿತ್ತು. ಆ ತೇರಿನ ಅಲಂಕಾರ, ರಾತ್ರಿ ಪಟಾಕಿ ಹಚ್ಚಿದ್ದು ಆಕಾಶದ ತುಂಬ ಚಿತ್ರ ಬಿಡಿಸ್ದಂಗಾಗಿತ್ತು. ಡೊಳ್ಳು ಕುಣಿತ, ಗೊಂಬೆ ಆಟ, ಈ ಎಲ್ಲದ್ರ ನಡುವೆ ತೇರು ಗುಡ್ಡದಿಂದ ಕೆಳಗೆ ಇಳಿಯಕತ್ರ ನೋಡಕ್ಕೆ 2 ಕಣ್ಣು ಸಾಲಂಗಿಲ್ರಿ. ಏನೋ ಗೊತ್ತಿಲ್ಲ, ನಂಗೆ ಗೊತ್ತಿದ್ದೋ ಗೊತ್ತಿಲ್ದೇನೆ ಸುಮ್ಮನೆ ಕಣ್ಣಾಗ ನೀರು ಬಂದಂಗಾತು. ಪ್ರತಿ ವರ್ಷ ಆಡೂರಾಗ ಆಗಿ ಹುಣ್ಣಿಮೆ ದಿನ ಇದೇ ಥರ ನಡಿತೈತ್ರಿ. ಹಂಗೆ ವರ್ಷಾನು ಇಲ್ಲೇ ಬೆಳಗ್ಗೆ ಸಾಮೂಹಿಕ ವಿವಾಹನೂ ಇರ್ತಾವು. ನೀವು ನೋಡ್ಬೋದ್ರಿ ಆ ರಾತ್ರಿ ವೈಬು ಹೆಂಗಿತ್ತಂದು. ತೇರು ಸರ್ಕಲಿಗೆ ಬಂದು ನಿಂತ ಮೇಲೆ ಕೆಲವೊಂದಿಷ್ಟು ಕಾರ್ಯಕ್ರಮ ಇರ್ತಾವ್ರಿ. ಹಾಡು ಹೇಳೋದು, ಗೆಜ್ಜೆ ಕುಣಿತ, ಡೊಳ್ಳು ಬಾರಿಸೋದು, ಈ ಕಾರ್ಯಕ್ರಮ ಎಲ್ಲ ಬೆಳಗ್ಗಿನ ತನಕ ಇರ್ತೈತ್ರಿ. ಆದರೆ ನಾವು ಬೆಳಗ್ಗಿನ ಮಟ್ಟ ಇರಲಿಲ್ಲರಿ. 1 ಗಂಟೆ ತನಕ ಎಷ್ಟು ಆಕತಿ ಅಷ್ಟು ನೋಡ್ಕೊಂಡು ಮನೆಗೆ ಬಂದೀವ್ರಿ. 2ನೇ ದಿನ ಏನೂ ಇರಲ್ಲ, ತೇರು ಊರಾಗಿರ್ತೈತಿ. ಮತ್ತು 3ನೇ ದಿನ ಸಾಯಂಕಾಲ 4 ಗಂಟೆ ನಂತರ ತೇರು ದೇವಸ್ಥಾನಕ್ಕೆ ಗುಡ್ಡ ಹತ್ತತಿ. ಅವತ್ತು ಅಷ್ಟು ಜನಸಾಗರನ ತುಂಬಿ ತುಳುಕ್ತಿತ್ತು. ಅವತ್ತು ಅಷ್ಟು ಡೊಳ್ಳು ಕುಣಿತ, ಗೆಜ್ಜೆ ಕುಣಿತ, ಪಟಾಕಿ, ಗೊಂಬೆ ಆಟ, ಆ ಮೈಲಾರಲಿಂಗಪ್ಪನ ಭಕ್ತರು ಅವನ ಸೇವೆ ಮಾಡೋದು, ಅದನ್ನೆಲ್ಲ ನೋಡಿದ್ದು ನಾವು ಪುಣ್ಯವಂತರು ಅಂತ ಅನ್ನಿಸ್ತು. ಹಂಗೆ ನಾವು ದೇವರಿಗೆ ಹಣ್ಣು ಕಾಯಿ ಹೂ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಂದು ಅಷ್ಟೊತ್ತಿಗಾಗಲೇ ಸಂಜೆ 7 ಗಂಟೆ ಆಗಿತ್ತು. ಫ್ರೆಶ್ ಅಪ್ ಆಗಿ ಬಂದು 1 ಗ್ಲಾಸ್ ಚಹಾ ಕುಡಿದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.